ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂತು. ಅದೇ ರೀತಿಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಸಹ ಮುನ್ನೆಲೆಗೆ ಬಂದಿದ್ವು. ಆದರೆ ಮತ್ತೊಮ್ಮೆ ಇದೀಗ ಅದೇ ಫುಟ್ಪಾತ್ ವಿಚಾರ ಕೃಷ್ಣೇ ಬೈರೇಗೌಡರಿಗೆ ಎಲ್ಲೋ ಒಂದ್ ಕಡೆ ತಲೆನೋವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇದೀಗ ಪಾದಚಾರಿ ಮಾರ್ಗಗಳಲ್ಲಿ ವಾಹನ ಚಲಾಯಿಸುವಂತಹ ಸವಾರರಿಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಸಚಿವ ಕೃಷ್ಣೇ ಬೈರೇಗೌಡ ಅವರು ಒಂದು ಕಠಿಣವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಈ ಫುಟ್ಪಾತ್ ವಿಚಾರ ಅಂತ ನೋಡೋದಾದ್ರೆ, ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ಇದೆ. ಆ ನಿಟ್ಟಿನಲ್ಲಿ ಫುಟ್ಪಾತ್ ಖಾಲಿ ಇದೆ, ಅಲ್ಲಿ ಯಾವುದೇ ವ್ಯಾಪಾರಿಗಳಿಲ್ಲ, ಯಾವುದೇ ಫುಟ್ಪಾತ್ ದಾರಿ ಹೋಕರಿಲ್ಲ ಅಂತ ಅನ್ನುವಂತಹ ಕಾರಣಕ್ಕೆ ಬೈಕ್ ಸವಾರರು ಮಾಡ್ತಾ ಇರುವಂತಹ ತಪ್ಪೇನು ಅಂತ ಅಂದ್ರೆ, ದಾರಿಯಲ್ಲಿ ಟ್ರಾಫಿಕ್ ಇದೆ, ರೋಡಲ್ಲಿ ಫುಲ್ ಜಾಮ್ ಆಗಿದೆ ಅನ್ನುವಂತಹ ಕಾರಣ ಫುಟ್ಪಾತ್ನ ಯೂಸ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಪೋಸಿಟ್ ಇಂದ ಯಾವ್ದಾದ್ರು ವ್ಯಕ್ತಿ ಬಂತು ಅಂತಂದ್ರೆ, ಅಥವಾ ಹಿಂದೆಯಿಂದ ಯಾವ್ದಾದ್ರು ವ್ಯಕ್ತಿ ಬಂತು ಅಂತಂದ್ರೆ ಏನಾಗ್ಬೋದು? ಎಲ್ಲವೂ ಸಹ ಬೇರೆ ಬೇರೆ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ. ಈಗಾಗಲೇ ಎಲ್ಲ ಬೈಕ್ ಓಡಿಸೋ ಅಂಥವ್ರು ಫುಟ್ಪಾತ್ ಮೇಲೆ ಗಾಡಿನ ತಗೊಂಡೋಗಿ ಮುಂದೆ ಹೋಗ್ತಾ ಇರುವಂಥದ್ದು. ಇವೆಲ್ಲವೂ ಸಹ ಇದೀಗ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರ ಕಣ್ಣಿಗೆ ಬಿದ್ದಿರುವಂಥದ್ದು. ಇನ್ನು ಅದೇ ನಿಟ್ಟಿನಲ್ಲಿ ಇದೀಗ ಈ ಫುಟ್ಪಾತ್ ಸವಾರಿ ಮಾಡುವವರಿಗೆ ಪ್ರಸ್ತುತ ವಿಧಿಸಲಾಗ್ತಾ ಇರುವಂತಹ 500 ರೂಪಾಯಿ ದಂಡವನ್ನ ಬರೋಬ್ಬರಿ 5,000 ರೂಪಾಯಿಗೆ ಹೆಚ್ಚಿಸುವಂತೆ ಇದೀಗ ಸಾರಿಗೆ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ಈ ಫುಟ್ಪಾತ್ನ ತೆರವುಗೊಳಿಸಿದ್ರು, ಅಂದ್ರೆ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ರು. ಆದ್ರೆ ಇದೀಗ ಆ ಫುಟ್ಪಾತ್ ಬೇರೆ ರೀತಿ ಉಪಯೋಗ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ವಿಧಿವಿಧಾನಗಳನ್ನ ಉಪಯೋಗಿಸಿ ಒಂದಷ್ಟು ಷರತ್ತುಗಳನ್ನ ಹಾಕೊಂಡು 500 ರೂಪಾಯಿ ದಂಡ ಅನ್ನೋದನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಇದು ದಿನೇ 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 ಹೆಚ್ಚಾಗ್ತಾ ಇದೆ. ಒಂದು ಗಾಡಿ ಹೋಯ್ತು, ಅದರಿಂದ ಇರುವಂತ ಇನ್ನೊಂದು ಗಾಡಿ ಹೋಯ್ತು, ಅದರಿಂದ ಇರೋ ಇನ್ನೊಂದು ಗಾಡಿ, ಈ ತರ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲಾ ಕುರಿನೂ ಹಳ್ಳಕ್ಕೆ ಬೀಳೋ ತರ ಎಲ್ಲರೂ ಅದೇ ರಸ್ತೆಯನ್ನ ಉಪಯೋಗಿಸ್ತಾ ಇದ್ರು. ಅದೇ ಕಾರಣಕ್ಕೆ ಇದೀಗ 500 ರೂಪಾಯಿ ಇರುವಂತಹ ದಂಡವನ್ನ ಬರೋಬ್ಬರಿ 5,000 ರೂಪಾಯಿಗೆ ಹೆಚ್ಚು ಮಾಡಬೇಕು ಅಂತ ಸಾರಿಗೆ ಸಚಿವರಿಗೆ ಇದೀಗ ಪತ್ರವನ್ನ ಬರೆದಿದ್ದಾರೆ. ಹೌದು, ನಗರದ ಸಂಚಾರ ಪೊಲೀಸ್ ಉನ್ನತಾಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದ ಅವರು ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಇದೀಗ ತೆರವುಗೊಳಿಸಲಾದಂತಹ ಪಾದಚಾರಿ ಮಾರ್ಗಗಳಲ್ಲಿ ವಾಹನ ಸವಾರರು ಯಾವುದೇ ರೀತಿಯ ಭಯವಿಲ್ಲದೆ ಗಾಡಿಯನ್ನ ಓಡಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಪ್ರಸ್ತುತ ನೀಡಲಾಗ್ತಾ ಇರುವಂತಹ ಸಣ್ಣ ಪ್ರಮಾಣದ ದಂಡದಿಂದ ಅಪರಾಧ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ದಂಡದ ಮೊತ್ತವನ್ನ 5,000 ರೂಪಾಯಿಗೆ ಏರಿಸಿದ್ರೆ ಮಾತ್ರ ವಾಹನ ಚಾಲಕರಲ್ಲಿ ಭಯ ಮೂಡೋದಕ್ಕೆ ಸಾಧ್ಯ ಅಂತ ಇದೀಗ ಪ್ರತಿಪಾದಿಸಿರುವಂಥದ್ದು. ಇನ್ನು ಇದೇ ವೇಳೆ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ಸುಗಮಗೊಳಿಸೋದಕ್ಕೆ ಇನ್ನು ಒನ್ ಸೈಡ್ ಪಾರ್ಕಿಂಗ್ ಅಥವಾ ಆಲ್ಟರ್ನೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಇದೀಗ ಅಧಿಕಾರಿಗಳಿಗೆ ಸೂಚಿಸಿದ್ರು. ದಿನಕ್ಕೊಂದು ಬದಿ ಪಾರ್ಕಿಂಗ್ ನಿಯಮ ಪಾಲಿಸಿದ್ರೆ ರಸ್ತೆಯಲ್ಲಿ 7 ರಿಂದ 8 ಅಡಿ ಜಾಗ ಉಳಿದು ವಾಹನ ದಟ್ಟಣೆ ಕಡಿಮೆ ಆಗುತ್ತೆ. ಇದಕ್ಕೆ ಹೊಸ ಅಧಿಸೂಚನೆಗಳ ಅಗತ್ಯ ಇಲ್ಲ. ಇನ್ನು ಪೊಲೀಸ್ ಸಿಬ್ಬಂದಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಜನರಲ್ಲಿ ಅರಿವನ್ನ ಮೂಡಿಸಬೇಕು ಅಂತ ಇದೀಗ ತಿಳಿಸಿರುವಂತದ್ದು. ಇನ್ನು ಸಿಗ್ನಲ್ ಹಾಗೂ ಜಂಕ್ಷನ್ಗಳ ಬಳಿ ವಾಹನ ನಿಲ್ಲಿಸಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಯಾವ ತರ ಅಂತ ನೋಡೋದಾದ್ರೆ, ಇನ್ನು BMTC ಬಸ್ಗಳು ಸೇರಿದಂತೆ ಯಾವುದೇ ವಾಹನಗಳು ಅನಗತ್ಯವಾಗಿ ಸಿಗ್ನಲ್ ಬಳಿ ನಿಲ್ಲದಂತೆ ತಡೆಯೋದಕ್ಕೆ ಇದೀಗ ಒಂದ್ ಕಡೆ ನಿರ್ದೇಶನವನ್ನ ಕೊಡಲಾಗ್ತಾ ಇರುವಂತದ್ದು. ಇನ್ನು ಸಿಗ್ನಲ್ಗಳಿಂದ 750 ಮೀಟರ್ ಹಾಗೂ ಜಂಕ್ಷನ್ಗಳಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಬಸ್ ನಿಲ್ದಾಣಗಳೇನಾದ್ರೂ ಇತ್ತು ಅಂತ ಅಂದ್ರೆ, ಬಸ್ ಸ್ಟಾಪ್ಗಳೇನಾದ್ರೂ ಇತ್ತು ಅಂತ ಅಂದ್ರೆ ಅವುಗಳನ್ನ ತಕ್ಷಣ ಸ್ಥಳಾಂತರಗೊಳಿಸಬೇಕು ಅಂತ ಸೂಚನೆಯನ್ನ ನೀಡಲಾಗ್ತಾ ಇದೆ. ಇನ್ನು ನಡೆದಂತಹ ಸಭೆಯಲ್ಲಿ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದಂತಹ ಕಾರ್ತಿಕ್ ರೆಡ್ಡಿ ಸೇರಿದಂತೆ ಹಲವು ಪ್ರಮುಖ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರ್ತಾರೆ. ಇನ್ನು ಈ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡಿದ ನಂತರ ಸಾಕಷ್ಟು ನಿಟ್ಟಿನ ಒಂದಷ್ಟು ಆದೇಶವನ್ನ ಎಲ್ಲರ ಮುಂದೆ ಇಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇನ್ಮೇಲಿಂದ ಟ್ರಾಫಿಕ್ ಇದೆ, ನಮ್ಮ ಅಪ್ಪನ ಮನೆ ರಸ್ತೆ ಪಕ್ಕದಲ್ಲಿ ಒಂದು ಫುಟ್ಪಾತ್ ಇದೆ ಅಂತ ಅಲ್ಲಿ ಹೋದ್ರೆ 5,000 ರೂಪಾಯಿ ಕಟ್ಟಕ್ಕೆ ರೆಡಿ ಆಗಿರ್ಬೇಕಾಗತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.